ಆ ಥರದ್ದೇನು ಡೈವರ್ಷನ್ ನಮ್ಮಲ್ಲಿ ಆ ಥರ ದೊಡ್ಡ ಪ್ರಮಾಣದ ಏನು ಆಗಿಲ್ಲ. ಆಗಕ್ಕೆ ಬಿಡಲ್ಲ, ಇವರೇ ಕಡಿವಾಣ ಆಗ್ತಾರೆ. ಸುರೇಶ್ ಅವರೇ ಆಗಕ್ಕೆ ಬಿಡಲ್ಲ, ಆಗಿರುತ್ತೆ. ಈಗ ಒಂದ್ಸರಿ BBMPಗೂ ನಡೆದಿದೆ. ಸಾಕಷ್ಟು ಇಲಾಖೆಗಳಲ್ಲಿ ನಾವೇ ನೋಡಿದಂಗೆ ಕೋಟಿಗಟ್ಟಲೆ ಅಂತೂ ಕೊಡಲ್ಲ. ಈಗ ಬಂಜಾರ ಯಾವುದೋ ಇನ್ಶೂರೆನ್ಸ್ಗೆ ಸರ್ಕಾರಿ ಹಣ ಇಟ್ಟು ಸ್ಟೇಟ್ ಲೆವೆಲ್ ಅಕಾಡೆಮಿಗೆ ಜನಪದ ನೃತ್ಯ ನಾಟಕ ಎಲ್ಲ ಯಾವಾಗ 80 ಲಕ್ಷ ಅದು ಬಿಟ್ಟರೆ ಕೋಟಿ ಟ್ರಾನ್ಸ್ಫರ್ ಮಾಡಪ್ಪ. ಅದನ್ನ ಇರೋದ್ರಲ್ಲಿ 22 ಲಕ್ಷ ಸಿಬ್ಬಂದಿ ಸಂಬಳನೇ ಹೋಗುತ್ತೆ. ಪ್ರಾಜೆಕ್ಟ್ ನೋಡಿದ್ರೆ ಕೂಡ ಅನುದಾನಕ್ಕೂ ಇದಕ್ಕೂ ಸಂಬಂಧನೇ ಇರೋ ಅನುದಾನ ಯಾರು ಮಾಡ್ಲಿಕ್ಕೆ 3 ವರ್ಷದಲ್ಲಿ ಅನುದಾನ ಈಗ ಮಿನಿಸ್ಟರ್ ಏನು ಹೇಳಿದ್ದಾರೆ, ನಾವು ಇಷ್ಟೆಲ್ಲ ದೊಡ್ಡ ಯೋಜನೆ ಹಾಕೊಂಡಿದ್ದೀವಿ. ಈಗ ಈ ವರ್ಷಕ್ಕೆ 54 ಲಕ್ಷ ಇದೆ ಸರ್. 54 ಲಕ್ಷ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೆಲ್ಲ ಇದು ಮಾಡಿದ್ರೆ ಆಲ್ರೆಡಿ ಹಾಕಿರೋದು ಕೋಟಿಗಟ್ಟಲೆ ಬೇಕಾಗುತ್ತೆ. ಫೌಂಡೇಶನ್ ಹಾಕಿದ್ದೀನಿ ಸರ್, ನಾನೊಬ್ಬ ಚಿಂತಕನಾಗಿ ಎಲ್ಲ ಗೊತ್ತಿರೋನಾಗಿ ಒಂದು ಫೌಂಡೇಶನ್ ಅಂತೂ ಹಾಕ್ಬಿಡೋಣ ಅಂತ ಹಾಕಿದ್ದೀನಿ. ಹಂತವಾಗಿ ಯಾರೇ ಬಂದರೂ ಮುಂದೆ ಮಾಡ್ಕೊಂಡು ಹೋಗ್ಲಿ ದಾರಿಲಿ ಅನ್ನೋದು ನನ್ನ ಉದ್ದೇಶ. ಮೇಡಮ್ ಹೇಳೋದು ಇಷ್ಟೆಲ್ಲ ಹಾಕ್ಬೇಕಲ್ಲ ಅಂತ ಇಲ್ಲ ಮೇಡಮ್, ಹಾಕ್ಬಿಡೋಣ. ಫೌಂಡೇಶನ್ನಲ್ಲಿ ಇರಲಿ. ನಾವು ಆರಂಭ ಮಾಡ್ತಿರೋರು ಆರಂಭ ಶೂರತ್ವ ಇರಬೇಕು ನಮಗೆ. ಆದರೆ ಅದು ಫೇಲ್ಯೂರ್ ಆಗದೆ ನೋಡ್ಕೊಳ್ಳೋದು ನಮಗೆ ಫಾಲೋ ಅಪ್ ಆ್ಯಕ್ಷನು ನಾವೇ ಮಾಡಬೇಕು. ಯಾಕಂದರೆ ತಾಂಡ ನಿಗಮ ಆಗಬೇಕಾದ್ರೆ ಹೋರಾಟದಲ್ಲಿ ಇದ್ದೀವಿ. ನಮ್ಮ ಎಲ್ಲ ಫಿಲಮ್ ಅಕಾಡೆಮಿ ಆಗೋದಕ್ಕೂ ನಾವು ಬಯಲ ಮಾಡೋದು ನಾವು ಓಪನ್ ಮಾಡಿಸಿದ್ದೀವಿ. ಜಾನಪದ ವಿಶ್ವವಿದ್ಯಾಲಯ ಆಗಬೇಕಂದ್ರೆ ಅದ್ರ ಹಿಂದೆ ನಾವು ಕೆಲಸ ಮಾಡಿದ್ದೀವಿ. ಸರ್ಕಾರಕ್ಕೆ ಬಜೆಟ್ ಆಗಬೇಕು ನಮ್ಮ ನಿಗಮಗಳಿಗೆ ಅಂದ್ರೆ ನಾವು ಹೋಗಿ ಕೆಲಸ ಮಾಡಿದ್ದೀವಿ. ನಾವು ಬೇಸಿಕಲಿ ಹೋರಾಟಗಾರರಾಗಿರೋದ್ರಿಂದ ನಾವು ಹೋರಾಟದಿಂದ ಆದರೂ ಇದನ್ನು ಮಾಡಿ ಮಿನಿಸ್ಟರ್ ಹೇಳ್ತಾ ಇದ್ರು ಕ್ರಿಯಾ ಯೋಜನೆ ನೋಡ್ಕೊಂಡು ಹಣ ಕೊಡ್ತೀವಿ 75% ಖರ್ಚಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭರವಸೆ ಇದೆ. ಆದರೆ ಈ ಮಟ್ಟಕ್ಕೆ ಕೊಡದೇ ಇದ್ರು ಕೊಡೋ ಭರವಸೆ ಅಂತೂ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳ್ಬೋದು. ನಾವು ಪರವಾಗಿದ್ದಾರಲ್ಲ, CM ಆಗಲಿ ಮಿನಿಸ್ಟರ್ ಆಗಲಿ ನಮ್ಮ ಸೆಕ್ರೆಟರಿ ಮಾಡ್ಬೋದು. ಇದು ಒಳ್ಳೆ ಇದಿದೆ. ನಾನು ಇದನ್ನ ಕಮಿಟಿ ಮುಂದೆ ಮಂಡಿಸ್ತೀನಿ. ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿ. ಏನು ಸಚಿವರು ನಿರ್ಧರಿಸ್ತಾರ? ಯಾರು ಮಾಡ್ತಾರೆ ಅನ್ನೋದು ಸರ್ಕಾರ ನಿರ್ಧರಿಸಲ್ಲ. ಇದನ್ನ ಇವೆಲ್ಲ ಆಟೋನಮಸ್ ಮಾಡಿ ಅದು ಇಶ್ಯೂ ಆಗಿದೆ. ಸರ್ಕಾರ ಸೂಚನೆ ಮೇಲೆ ಅವ್ರು ನಿರ್ಧರಿಸ್ತಾರೆ. ಅದನ್ನ ನಾನೇನು ಹೇಳಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಆಫ್ ದಿ ರೆಕಾರ್ಡ್ ಬೇಕಾದ್ರೆ ಏನಾದ್ರು ಮಾತಾಡ್ಬೋದು. ನಾವು ಇಲ್ಲಿ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರ ನೇರವಾಗಿ ಅದನ್ನ ಮಾಡೋದ್ರಿಂದ ನಾನು ಹೇಳಕ್ಕಾಗಲ್ಲ. ಅದು ನೀವು ಹೇಳ್ಬೇಕು ಸರ್. ಲೆಫ್ಟ್ ಟು ರೈಟ್ ಗಲಾಟೆ ಸರ್ ಇಲ್ಲಿ. ಎಡಪಂಥ ಬಲಪಂಥ, ಎಡನ ಬಲನ ಅಂತ ಇಲ್ಲಿ ಪಂಥ ಬೇಡ. ಕ್ರೈಟೀರಿಯಾ ಹಾಕಿ, ಕ್ರೈಟೀರಿಯಾ ಅರ್ಹತೆ ಇದೆ ಕೊಡಿ. ಅಕಾಡೆಮಿಗಳಿಗೆ ಎಲ್ಲ ಎಡಪಂಥೀಯ ಅವರು ರಚನೆ ಮಾಡಿದ್ದಾರೆ ನೀವು ಹೇಳೋದು. ಅದು ಸಮಾಜಕ್ಕೆ ಪೂರಕವಾಗಿದೆಯಾ ಅಂತ ನೋಡ್ಬೇಕಲ್ಲ ನಾವು. ಎಲ್ಲ ವರ್ಗಕ್ಕೂ ಪೂರಕವಾಗಿದೆಯಾ? ನಾನು ಹೇಳೋದು, ನಿಮ್ದು ಯಾವುದೇ ಸಾಹಿತ್ಯ ಕೃತಿ ಇರೋದು ಸಮಾಜ ಪರವಾಗಿರಬೇಕು, ಜನ ಪರವಾಗಿರಬೇಕು, ಮಾನವೀಯ ಪರವಾಗಿರಬೇಕು, ಪರಿಸರ ಪರವಾಗಿರಬೇಕು. ಒಟ್ಟಾರೆ ಸಮಾಜದ ಅಭಿವೃದ್ಧಿಗೆ, ಪ್ರೋಗ್ರೆಸ್ಗೆ, ದೇಶದ ಪ್ರಗತಿಗೆ ಪೂರಕವಾಗಿದ್ದರೆ ಕೊಡಿ, ಅಷ್ಟೇ ಹೇಳೋದು. ಅದು ಬಿಟ್ಟು ಯಾವುದೋ ನಾನು ಬರೀ ಧರ್ಮಕ್ಕೆ ಕೊಡ್ತೀನಿ, ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತೀನಿ ಅಂದರೆ ನಾವು ಅದಕ್ಕೆ ವಿರೋಧ ಇದೆ ಹೇಳ್ಬೋದು. ಯಾವುದೋ ಸಮುದಾಯಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಸರ್, ಈಗ ನಿಮ್ಮ ಸಮುದಾಯದ ಪರವಾಗಿ ನೀವು ಮಾತಾಡ್ತೀರಿ, ಸಾಹಿತಿಗಳು ಅವ್ರ ಸಮುದಾಯದ ಪರವಾಗಿ ಮಾತಾಡ್ತಾರೆ. ಈಗ ನಮ್ಮ ಲಲಿತಾ ನಾಯಕ್ ಅವರು ನಮ್ಮ ಸಮುದಾಯಕ್ಕೆ ಕೆಲಸ ಮಾಡಿಲ್ಲ, ಅವರೆಲ್ಲರಿಗೂ ಒಳಗೊಳ್ತಾರೆ. ಹಾಗಾಗಿ ನೀವು ಸಮುದಾಯಕ್ಕೆ ಮಾಡ್ತೀವಿ ಅಂದ್ರೆ ಒಪ್ಪಲ್ಲ. ಅಂದ್ರೆ ಸಮುದಾಯ ಅಂದಾಗ ಅಲ್ಲೂ ಕೂಡ ನೀವು ನಿಮ್ಮ ಸಮುದಾಯ, ನಮ್ಮ ಸಮುದಾಯದಲ್ಲೂ ನಾವು ನೋಡೋದಾದ್ರೆ ಇವರು ಸಮಾಜಮುಖಿಯಾಗಿದ್ದಾರ, ಜನಪರವಾಗಿದ್ದಾರ ಅಂತಾನೆ ನಾವು ನೋಡ್ತೀವಿ. ಈ ಪ್ರಶಸ್ತಿಗೆ ಆಯ್ಕೆ ಮಾಡ್ಬೇಕು ಕೊಡ್ಬೋದು ದೇವರಿಗೆ. ಲಲಿತಾ ನಾಯಕಿನ ಬೆಟರ್ ಅವರು. ಹೌದು, ಅವಾಗ ನಾವು ಒಪ್ಕೊಂಡ್ಬಿಡ್ತೀವಿ. ಲಲಿತಾ ನಾಯಕ ಕೊಡಿ ಅಂತ ಅಷ್ಟೇ ಆಟ ಒಂದು ಹಂತದಲ್ಲಿ ಹಿಡಿತೀವಿ. ಅದಕ್ಕಿಂತ ದೊಡ್ಡವ್ರು ಬಂದಾಗ, ಅವ್ರಿಗಿನ್ನ ದೊಡ್ಡವರು ನಮಗೆ ಸೂಕ್ತ ಅನಿಸ್ದಾಗ ಒಪ್ಕೋಬೇಕಾಗುತ್ತೆ. ಜಾತಿ ಮತ ಬೇಡ. ಅವರ ಪ್ರತಿಭೆ, ಸಾಹಿತ್ಯದ ಈಗ ಮನೋರಂಜನೆಗಾಗಿ ನಾವು ಕಲೆಯನ್ನ ಬೆಳೆಸ್ತೀವಿ. ಕೆಲವರು ಮನೋರಂಜನೆನ ಹಂಗಾರೆ ಕೆಲವರು ಪರ್ಪಸ್ಫುಲ್ ಆಗಿ ಅದಕ್ಕೊಂದು ಪರ್ಪಸ್ ಇದೆ ಅಂತ ಮಾಡ್ತೀವಿ. ಜನಪರವಾಗಿರ್ಬೇಕು, ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ಚಲವಾದಿ ಸರ್, ಅಕಾಡೆಮಿಗಳಿಗೆ ಏನು ಸಪೋರ್ಟ್ ಮಾಡ್ತೀರಿ ಇಲಾಖೆ ಕಡೆಯಿಂದ? ನಾವೆಲ್ಲ ಇದು ಮಾಡ್ತೀವಿ, ಫೈನಾನ್ಸು, ಆಮೇಲೆ ಆ್ಯಕ್ಷನ್ ಪ್ಲಾನ್ಸ್ ಎಲ್ಲ ಮಾಡಿರುತ್ತೆ. ಬಿಟ್ಟೆಲ್ಲ ನೋಡಿ ಎಕ್ಸ್ಟ್ರಾ ಕೊಡ್ತೀರಾ ಏನು? ಅದೇ ಅವರು ಇದ್ರ ಮೇಲೆ ಮತ್ತು ನಾವು ಸರ್ಕಾರಕ್ಕೆ ಕೇಳಿ ಸರ್ಕಾರದಿಂದ ಪ್ರಸ್ತಾವನೆ ಕೊಡ್ತೀರಿ. ಅವ್ರೇನೋ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಬೇಕು ಅಂತಿದ್ರು, ಅದಕ್ಕೆ ವಿಶೇಷ ಅನುದಾನ ಪ್ರಸ್ತಾವನೆ ಸುಮ್ಮನೆ ಇದ್ರು, ಅದಕ್ಕೆ ಮಾತಾಡಿಸ್ತೀವಿ. ಪ್ರಸ್ತಾವನೆ ತರಿಸ್ಕೊಟ್ಬಿಟ್ಟು ಸರ್ಕಾರಕ್ಕೆ ರಿಜಿಸ್ಟ್ರಾರ್ ಅವ್ರು ಕೇಳಿ. ಅಧ್ಯಕ್ಷ ಇರುವಾಗ ಅವ್ರು ಏನು ಮಾತಾಡಲ್ಲ. ಥ್ಯಾಂಕ್ ಯು ಸರ್.